ಕುಕ್ಕರು ಬಿಸಿ ಮಾಡ್ಕೊಂಡೇನಿ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಈಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಚೆಂದಂಗೆ ಹುರ್ಕೋಬೇಕ್ರಿ. ಅದನ್ನ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಈಗ ಒಂದು ಟೊಮ್ಯಾಟೊ, ದೊಡ್ಡ ಸೈಜಿನ ಟೊಮ್ಯಾಟೊ ಹಾಕ್ಕೊಂಡೇನಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಈಗ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಇದು ಮ್ಯಾಜಿಕ್ ಮಸಾಲ ಕ್ಯೂಬ್ ಸಿಗ್ತದ್ರಿ. ಇದು ವೆಜ್ಜು. ಇದನ್ನ ತೊಗೊಂಡು ಬಂದಿದ್ದೆ. ಅದಕ್ಕೆ ಇವತ್ತು ಟ್ರೈ ಮಾಡತ್ತೇನೆ ರೀ ಈ ಪಲ್ಯ ಮೇಲೆ, ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ ಟೇಸ್ಟ್. ಇನ್ನೂ ಹಾಕ್ಕೊಂಡೇನಿ. ಈಗ ಚೆನ್ನಾಗಿ ಹುರ್ಕೊಳತ್ತೇನೆ ನೋಡಿರಿ. ಈಗ ಇದಕ್ಕೆ ಚೌಚೌ ಅಂತೇಳಿ ಒಂದು ತರಕಾರಿ ಬರ್ತದೆ ರೀ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ನೋಡಿರಿ. ಈಗ ಇದನ್ನ ಹಾಕ್ಕೊಳತ್ತೀನಿ. ನಾ ಬರೀ ಒಂದಷ್ಟೇ ಯೂಸ್ ಮಾಡ್ಕೊಂಡೀನಿ. ಅದು ದೊಡ್ಡದಿರ್ತದೆ, ಈ ಪ್ಯಾರ್ಲಿಕಾಯಿ ಇರ್ತಾವಲ್ರಿ ಆ ಸೈಜಿಂದ ಇರ್ತದೆ ಅದು. ಸೊ ಒಂದು ಸ್ವಲ್ಪ ಮೊಳಕೆ ಕಾಳು ಬರೆಸಿರೋದು ಹೆಸರು ಕಾಳು ಹಾಕ್ಕೊಂಡೇನಿ. ಇದು ಆಪ್ಷನಲ್ ರೀ, ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನನ್ನ ಕಡೆ ಇತ್ತು ಅದಕ್ಕೆ ಹಾಕ್ಕೊಂಡೇನಿ. ಆಮೇಲೆ ಇದನ್ನೆಲ್ಲ ಚೆಂದಂಗೆ ಕೈ ಆಡಿಸಿ ಸ್ವಲ್ಪ ಅದನ್ನು ಕುಕ್ ಆಗಕ್ಕೆ ಬಿಡೋಣ್ರಿ. ಈ ಚೌಚೌ ಹಾಕಿ ಮಾಡಿರಿ ಫ್ರೆಂಡ್ಸ್, ಸೂಪರಾಗಿರ್ತದೆ. ಈಗ ನೋಡಿರಿ, ಬ್ಯಾಳೆ ಸ್ವಲ್ಪ ತೊಗರಿ ಬ್ಯಾಳೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡೆ ನಾನು, ಹಂಗೆ ಫ್ಲೇವರ್ಗೋಸ್ಕರ. ಅದು ಒಂದು ಥಿಕ್ನೆಸ್ ಕೊಡ್ತದೆ ಅಂತೇಳಿ ಹಾಕ್ಕೊಂಡೇನಿ. ನೀವು ಗೊತ್ತಿರ್ಬೋದು ನಿಮ್ಗೆ, ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಬ್ಯಾಳೆ ಪಲ್ಯ ಎಲ್ಲ ಮಾಡ್ತಾರಲ್ಲ ತೊಗರಿ ಬ್ಯಾಳೆದು, ಆ ಥರನೂ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೈತೆ ರೀ. ಅದು ಆ ಥರ ಒಂದು ಟೇಸ್ಟ್ ಬರಲಿ ಅಂತೇಳಿ ಯೂಸ್ ಮಾಡೇನಿ. ಅದನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡೇನಿ ಬ್ಯಾಳಿನ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಾಡಿಕೊಂಡು ಈಗ ಸ್ವಲ್ಪ ಹುರ್ಕೊಂಡಿದ್ದೆ. ಈಗ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯಾವು. ಈಗ ಒಂದು ಬೌಲಷ್ಟು ನೀರು ಹಾಕ್ಕೊಂಡೇನಿ ನೋಡಿರಿ. ಜಾಸ್ತಿ ನೀರು ಹಾಕ್ಕೋಬಾರ್ದ್ರಿ ಇದು, ಯಾಕಂದ್ರೆ ಇದು ಸ್ವಲ್ಪ ಪಲ್ಯ ಅಂದ್ರೆ ಒಂದು ಸ್ವಲ್ಪ ಗ್ರೇವಿ ಥರ ಅಷ್ಟು ಟೆಕ್ಸ್ಚರ್ ಬರಲಿ ಅಂತೇಳಿ ನಾನು ಸ್ವಲ್ಪನ ನೀರು ಹಾಕ್ಕೊಂಡೇನಿ ರೀ. ಭಾಳ ನೀರು ಹಾಕ್ಕೊಂಬಿಟ್ರೆ ಸಾರು ಥರ ಆಗಿಬಿಡ್ತೈತಿ ನೋಡಿರಿ. ಸೂಪರ್ ಆಗೈತೆ ಅಂತೇಳಿ ನೋಡಿದೆ, ಉಪ್ಪೆಲ್ಲ ಸೂಪರಾಗಿ ಬಂದೈತ್ರಿ. ಈಗ ಇದನ್ನ ಒಂದು ಸ್ವಲ್ಪ ಬೇಯಿಸಿ, ಉಪ್ಪು ಗಿಪ್ಪು ಏನೋ ಒಂದು ಸ್ವಲ್ಪ ಕಡಿಮೆ ಆಗಿದ್ರೂ ಈಗ ನೋಡ್ಕೊಂಬಿಡ್ರಿ. ನಾನು ನೋಡ್ಕೊಂಡಿದ್ದೆ, ಉಪ್ಪೆಲ್ಲ ಪರ್ಫೆಕ್ಟಾಗಿ ಬಂದದ. ಇದನ್ನೊಂದು ಸತ ಟ್ರೈ ಮಾಡಿರಿ ಫ್ರೆಂಡ್ಸ್, ಸೂಪರಾಗಿರ್ತೈತಿ. ಇದು ನಾನು ಬೆಳಗ್ಗೆ ಹೆಸರು ಕಾಳು ಸಾಂಬಾರು ಮಾಡಿದ್ದೆಲ್ಲ ಅದ್ರದ್ದೇ ಕುಕ್ಕರ್ ರೀ, ಇನ್ನೇನು ಮತ್ತು ಬೇರೆ ಕುಕ್ಕರ್ ತೊಗೊಳೋದು ಅಂತೇಳಿ ಅದೇ ಕುಕ್ಕರ್ನಾಗ ಮಾಡೇನಿ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡೇನಿ. ಉದುರಿಸ್ಕೊಂಡು ಲಿಡ್ ಈಗ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಸಿಲ್ ಹೊಡೆಸ್ಕೊತೇನೆ ರೀ. 3 ವಿಸಿಲ್ ಆಗದ. ಈಗ ತೆಗೆದು ನೋಡೋಣ್ರಿ ಹೆಂಗೆ ಬಂದೈತೆ ಅಂತೇಳಿ ಪಲ್ಯ. ಬ್ಯಾಳಿ ಕಮ್ ಚೌಚೌ ಪಲ್ಯ ಇದು ಭಾರಿ ಫಾಸ್ಟಾಗಿ ಆಗ್ತೈತೆ ನೋಡಿರಿ. ಒಂದು 15 ನಿಮಿಷನಾಗ ಅಂತೂ, ಈ ಬೇಯಕ್ಕಂತೂ ಒಂದು 15 ನಿಮಿಷ ಬೇಕು ರೀ. ಟೋಟಲ್ ಟೈಮಿಂಗ್ ನನಗೆ ಒಂದು ½ ಆನ್ ಅವರ್ ಆಯ್ತು ನೋಡಿರಿ ಮಾಡೋಕೆ. ಪಟ್ ಅಂತ ಆಗ್ಬಿಡ್ತ್ರಿ. ಈ ಕಡೆ ಒಗ್ಗರಣೆ ಹಾಕಿ ವಿಸಿಲ್ ಹೊಡ್ಯಾಕಿಟ್ಟು ಈ ಕಡೆ ರೊಟ್ಟಿನಾರ ಚಪಾತಿನಾರ ಮಾಡಿದ್ವಿ ಅಂದ್ರೆ ಮುಗಿತ್ರಿ, 2 ಎಟ್ ಎ ಟೈಮ್ ಆಗಿಬಿಡ್ತೈತಿ ನೋಡಿರಿ. ಎಷ್ಟು ಸೂಪರಾಗಿ ಬಂದೈತೆ ಪಲ್ಯ. ನಾ ಮಾಡಿರೋ ಪಲ್ಯ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ನಮಸ್ಕಾರ ಫ್ರೆಂಡ್ಸ್.